ನಮ್ಮ ಸಾಹೇಬ್ರು ನನ್ನ ಬರ್ಡೇ ಪ್ರಯುಕ್ತ ನೆಕ್ಸ್ಟ್ ಎಲೆಕ್ಷನಿಗೆ ನಿಲ್ಸೋರಂಗೆ ಬ್ಯಾನರ್ರೇ ಓಡಿಸ್ಬಿಟ್ಟಿದ್ದಾರೆ ವಿಶ್ ಮಾಡೋದಕ್ಕೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಹೆಚ್ಚು ಕಡಿಮೆ ನಾನು ಕಾಲೇಜ್ ಮುಗಿಸ್ಕೊಂಡು ಬಂದಮೇಲೆ ಮನೆಯಲ್ಲೇ ಇದ್ದೀನಿ. ಆದರೆ ನಮ್ಮ ಸಾಹೇಬರು ಈ ಸೊಂಟ ನೋವು ಲೆಕ್ಕಿಸ್ತಲೇ ಬರೀ ಬೆಳಗ್ಗೆಯಿಂದ ಓಡಾಡ್ತಾನೆ ಇದ್ದಾರೆ. ಈ ಥರ ನೋವು ಇಟ್ಕೊಂಡು ಬರ್ಡೇ ಸೆಲೆಬ್ರೇಷನ್ ಬೇಡ, ಏನು ಬೇಡ ಅಂತ ಹೇಳಿದ್ದೆ. ಆಲ್ರೆಡಿ ತುಂಬ ಖರ್ಚಾಗ್ಬಿಟ್ಟಿತ್ತು ಈ ಮಂತ್ ಅಂತೂ. ಅದಕ್ಕೂ ಯಾವ ಸೆಲೆಬ್ರೇಷನ್ ಬೇಡ ಅಂತ ಹೇಳಿದ್ರು ಕೂಡ ನಮ್ಮ ಸಾಹೇಬರು ಸೈಲೆಂಟ್ ಆಗಿ ಎಲ್ಲಾನು ಕೂಡ ಪ್ಲಾನ್ ಮಾಡ್ಕೊತಾ ಇದ್ರು. ಇನ್ನು ಸಂಜೆ ಬಂದ್ಬಿಟ್ಟು ಸಡನ್ ಆಗಿ ರೆಡಿ ಆಗು, ನನ್ನ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸೋದಕ್ಕೆ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು. ಅದೇ ಗ್ಯಾಪ್ ಅಲ್ಲಿ ನಮ್ಮ ಸಾಹೇಬ್ರು ಪ್ಲಾನ್ಸ್ ಗಳದ್ದು ಎಕ್ಸಿಕ್ಯೂಷನ್ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಅವರು ಕೂಡ ನೋಡಿ ಏನ್ ಸ್ಮಾರ್ಟ್ ಆಗಿ ರೆಡಿ ಆಗ್ತಾ ಇದಾರೆ ಅಂತ. ಆಲ್ಮೋಸ್ಟ್ ಅವರು ಕಾಲೇಜಿಗೆ ಹೋಗ್ಬೇಕಾದ್ರೆಲ್ಲ ಇದೇ ರೀತಿ ಓಪನರ್ ಹಾಕೋರು. ಹೆಚ್ಚು ಕಡಿಮೆ ಮದ್ವೆ ಆದ್ಮೇಲೆ ಹಾಕೇ ಇಲ್ಲ ಅನ್ಸುತ್ತೆ. ನಾನೇ ಅವ್ರಿಗೆ ಸುಮಾರು ಸಲ ಕೇಳಿದ್ದೆ, ಏನಾದ್ರು ಫಂಕ್ಷನ್ಸ್ ಅಥವಾ ಜಾತ್ರೆಗಳೆಲ್ಲ ಬಂದಾಗ ಓಪನರ್ ಹಾಕಿ ಚೆನ್ನಾಗಿ ಕಾಣಿಸ್ತೀರಾ ನೀವು ಅಂತ ಹೇಳ್ಬಿಟ್ಟು. ಆ ಆಸೆನ ನನ್ನ ಬರ್ಡೇ ದಿನಾನೇ ಈಡೇರಿಸ್ತಾ ಇದ್ದಾರೆ. ಇಬ್ಬರೂ ಕೂಡ ಮ್ಯಾಚಿಂಗ್ ವೈಟ್ ಅಂಡ್ ವೈಟ್ ಅವರೇ ಕಾಂಬಿನೇಷನ್ ಮಾಡಿ ತಂದಿದ್ದಾರೆ. ಇನ್ನು ನಾನು ಹೆಂಗಿದ್ರು ರೆಡಿ ಆಗಿದ್ನಲ್ಲ, ಫ್ರೀಯಾಗೇ ಇದ್ದೆ. ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ ಲೈವ್ ಬರೋಣ ಅಂತ ಹೇಳ್ಬಿಟ್ಟು. ಸುಮಾರು ಜನ ಬೇಗನೆ ರೆಸ್ಪಾನ್ಸ್ ಮಾಡಿದ್ರು. ಸೊ ಹಾಗಾಗಿ ನಾನು ಕೂಡ ಕ್ವಿಕ್ ಆಗಿ ಒಂದು ಲೈವ್ ಹೋಗ್ಬಿಡೋಣ ಅಂತ ಲೈವ್ ಹೋಗಿ ಕೆಲವು ರಿಕ್ವೆಸ್ಟ್ಗಳನ್ನ ರ್ಯಾಂಡಮ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡಿ, ಹಾಗೇನೆ ಎಲ್ಲರೂ ವಿಶ್ ಮಾಡ್ತಾ ಇದ್ರಲ್ಲ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿ ಅಷ್ಟರಲ್ಲಿ ನಮ್ಮ ಸಾಹೇಬ್ರು ಸೆಲೆಬ್ರೇಷನ್ಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದರು. ಅವ್ರ ಹತ್ರನೂ ಒಂದು ಹಾಯ್ ಮಾಡಿಸಿ ಲೈವ್ನ ವೈಂಡ್ ಅಪ್ ಮಾಡಿದೆ. ಲೈವ್ ಮುಗಿದ್ಮೇಲೆ ನನಗೆ ಸ್ವಲ್ಪ ಬೇಜಾರಾಯಿತು. ಯಾಕಂದರೆ ಜಸ್ಟ್ 10 ನಿಮಿಷ ಅಷ್ಟೇ ಸ್ಟೋರಿಗೆ ಹಾಕಿ ಲೈವ್ ಬಂದ್ಬಿಟ್ಟೆ. ಇನ್ನು ನೆಕ್ಸ್ಟ್ ಟೈಮಿಂದ ಆ ಥರ ಮಾಡಲ್ಲ. ನಾನೇನಾದರೂ ಲೈವ್ ಬರ್ತೀನಿ ಅಂತ ಹೇಳಿದ್ರೆ ಬೇಗನೆ ನಿಮ್ಗಳಿಗೆ ಇನ್ಫಾರ್ಮ್ ಮಾಡಿ ನಿಮ್ಮನ್ನು ಕೂಡ ಡೈರೆಕ್ಟಾಗೆ ಮಾತಾಡಿಸ್ತೀನಿ. ಇನ್ನು ನಮ್ಮ ಸಾಹೇಬ್ರು ಸೆಲೆಬ್ರೇಷನ್ ಹಾಲ್ ಕಡೆ ಕರ್ಕೊಂಡು ಹೋಗ್ತಾನೆ ಪಟಾಕಿ ಎಲ್ಲ ಜೋರಾಗಿ ಹೊಡೆದು ಎಂಟ್ರಿ ಕೊಡಿಸಿದ್ರು. ಅದಾದಮೇಲೆ ಈ ಬ್ಯಾನರ್ ಲಾಂಚ್ ಬೇರೆ ಮಾಡಿದ್ರು. ನೋಡಿ, ನನಗೆ ಒಂದು ಕಡೆ ಖುಷಿನೂ ಆಗ್ತಾಯಿತ್ತು, ಇನ್ನೊಂದು ಕಡೆ ಎಂಬಾರೇಸು ಆಗ್ತಾಯಿತ್ತು. ಏನೇನು ಮಾಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು. ಅದು ಕೂಡ ಆಲ್ರೆಡಿ ಕತ್ಲೆ ಆಗ್ಬಿಟ್ಟಿತ್ತು. ಮೇಲಿಂದ ಹೂವು ಹಾಕ್ತಾ ಇದ್ದಾರೆ, ಅದು ಕೂಡ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಇನ್ನು ಯೂಶಲಿ ಈ ಥರ ಬ್ಯಾನರ್ ಹಾಕಿಸಿ ಹುಡುಗರಿಗೆ ವಿಶ್ ಮಾಡೋದು ನೋಡಿದ್ದೀನಿ. ಇಲ್ಲಿ ನೋಡಿದ್ರೆ ನಮ್ಮ ಸಾಹೇಬ್ರು ನೆಕ್ಸ್ಟ್ ನನ್ನನ್ನು ಎಲೆಕ್ಷನಿಗೆ ನಿಲ್ಸೋರ್ ಥರ ಬ್ಯಾನರ್ ಹಾಕಿ ವಿಶ್ ಮಾಡಿಸಿದ್ದಾರೆ. ಏನೇನು ತಲೆ ಓಡಿಸಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗಂತೂ. ಇನ್ನು ಆಲ್ರೆಡಿ ವ್ಲಾಗು ಇಲ್ಲಿಗೇನೆ ಲೆಂತ್ ಆಗಿದೆ. ಇನ್ನೊಂದು ಸ್ವಲ್ಪ ಪಾರ್ಟ್ ಇದೆ, ಅದನ್ನು ನಾಳೆ ಕಂಟಿನ್ಯೂ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.